brought to you by V-Guard. ನಾನು ಈ ಒಂದು ಪವಿತ್ರವಾದಂತಹ ಸಭೆಯಲ್ಲಿ ಜನತಾದಳದ ಕಾರ್ಯಕರ್ತರಿಗೆ ಮತ್ತು ಬಿಜೆಪಿ ಕಾರ್ಯಕರ್ತರಿಗೆ ಏನು ಕರೆಯನ್ನ ಕೊಡ್ಲಿಕ್ಕೆ ನಾನು ಬಯಸ್ತಾ ಇದ್ದೀನಿ ಅಂತಂದ್ರೆ, ನಿಮ್ಮ ಭವಿಷ್ಯ ಕಾಂಗ್ರೆಸ್ ಶಕ್ತಿ, ದೇಶದ ಶಕ್ತಿ. ಕಾಂಗ್ರೆಸ್ ಇತಿಹಾಸ ಈ ದೇಶದ ಇತಿಹಾಸ. ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ಎಲ್ಲ ವರ್ಗದ ಜನರ ಅಧಿಕಾರಕ್ಕೆ ಬಂದಂಗೆ ಇವತ್ತು ಈ ದೇಶದಲ್ಲಿ ಯಾವುದೇ ಬಡ ಜನತೆಯ ಕಾರ್ಯಕ್ರಮ ಇದ್ರೂ ಕೂಡ ಇಂದಿರಾ ಗಾಂಧಿ ಅವರ ಕಾಲದಿಂದ ಹಿಡಿದು, ಜವಾಹರ್ಲಾಲ್ ನೆಹರು ಕಾಲದಿಂದ ಹಿಡಿದು, ಮನಮೋಹನ್ ಸಿಂಗ್ ಕಾಲದವರೆಗೂ ಕೂಡ, ದೇವರಾಜ ಅರಸು ಅವರ ಕಾಲದಿಂದ ಹಿಡಿದು ಕೃಷ್ಣ ಅವ್ರ ಕಾಲದವರೆಗೂ, ಈಗ ಸಿದ್ದರಾಮಯ್ಯ ಕಾಲದವರೆಗೂ ಕೂಡ ಎಲ್ಲ ಬಡ ಜನತೆಗೆ ಅನುಕೂಲ ಆಗುವಂತ ಕಾರ್ಯಕ್ರಮಗಳನ್ನ ಜನರಿಗೆ ಉಳೋ ಭೂಮಿಯಿಂದ ಹಿಡಿದು, ಪೆನ್ಷನ್ ಇಂದ ಹಿಡಿದು, ಇವತ್ತು ಎಲ್ಲ ಮಕ್ಕಳಿಗೆ ಬಿಸಿ ಊಟದಿಂದ ಹಿಡಿದು, ಎಲ್ಲ ಶಾಲಾ ಕಾಲೇಜುಗಳಿಗೆ ಉತ್ತಮವಾದಂತಹ ವಿದ್ಯಾಭ್ಯಾಸ ಎಲ್ಲ ಕೂಡ ಗಮನದಲ್ಲಿ ಇಟ್ಕೊಂಡು, ಯಾರನ್ನು ಬಿಡಬೇಡ್ರಿ, ಡೋಂಟ್ ಲೀವ್ ಎನಿವನ್, ಇವರೇ ಯಾರನ್ನು ಬಿಟ್ಟು ಡಿಸ್ಟರ್ಬ್ ಮಾಡ್ಬಿಡಿ ಇಲ್ಲಿ. Come, come, my love, please don't say no, baby. Come, my love. V-Guard ನ ಏರ್ ಕೂಲರ್ಸ್ ಎಕ್ಸ್ಟ್ರಾ ಲಾರ್ಜ್ ಕೂಲಿಂಗ್ ಪ್ಯಾಡ್ ನೊಂದಿಗೆ ಇದು ಎಂತೆಂಥವರನ್ನು ಕೂಲ್ ಆಗಿಸುತ್ತೆ. V-Guard ಏರ್ ಕೂಲರ್ಸ್, ಲಾಂಗ್ ಲಾಸ್ಟಿಂಗ್ ಕೂಲಿಂಗ್. ಎಲ್ಲ ಕೆಳಗಡೆ ವೇಟ್ ಮಾಡ್ಲಿ. ಎಲ್ಲರೂ ಕೂಡ ಈ ಸಂದರ್ಭದಲ್ಲಿ ನಾವು ಎಲ್ಲ ವರ್ಗಕ್ಕೂ ಕೂಡ ಸಹಾಯ ಮಾಡುವಂತ ಕೆಲಸವನ್ನ ನಾವು ಮಾಡಿಕೊಂಡು ನಾವು ಬರ್ತಾ ಇದ್ದೇವೆ. ಇದನ್ನ ತಾವು ಗಮನದಲ್ಲಿ ಇಟ್ಕೊಳ್ಬೇಕು. ಇದು ಕಾಂಗ್ರೆಸ್ ಪಕ್ಷದ ಮಾತ್ರ ಸಾಧ್ಯ. ನಾನು ಜನತಾದಳದ ಬಿಜೆಪಿ ಕಾರ್ಯಕರ್ತರಿಗೆ ಹೇಳೋದಿಷ್ಟೇ, ಜನತಾದಳಕ್ಕೆ ಭವಿಷ್ಯ ಇಲ್ಲ ಅನ್ನೋದನ್ನ ನಿಮ್ಮ ಶಾಸಕರು ತೋರಿಸ್ಕೊಟ್ಟಿದ್ದಾರೆ. ಇವತ್ತು ಅವರ ಬಾಮೈದನನ್ನ, ದೇವೇಗೌಡರ ಅಳಿಯನನ್ನ ಇವತ್ತು ತೆನೆಯತ್ತ ಮಹಿಳೆಯ ಚಿಹ್ನೆಯಲ್ಲಿ ಬಿಟ್ಟು, ಜನತಾದಳ ಬಿಟ್ಟು ಈ ದೇಶಕ್ಕೆ ಯಾರನ್ನ ನೀವು ಪ್ರಧಾನಮಂತ್ರಿ ಮಾಡಿದ್ರಿ? ಯಾವ ಜಿಲ್ಲೆ ನಿಮ್ಮನ್ನ ಮುಖ್ಯಮಂತ್ರಿ ಮಾಡ್ತು? 2 ಬಾರಿ ಕುಮಾರಸ್ವಾಮಿನ ಎಲ್ಲಿ ಶಾಸಕರನ್ನ, 3 ಬಾರಿ ಶಾಸಕರನ್ನ ಮಾಡಿ ಮುಖ್ಯಮಂತ್ರಿ ಮಾಡ್ತು? ಆ ಜಿಲ್ಲೆಯನ್ನ ತೊರೆದು ಇವತ್ತು ಬೇರೆ ಜಿಲ್ಲೆಗೆ ಹೋಗಿ ಚುನಾವಣೆಗೆ ಸ್ಪರ್ಧೆಯನ್ನ ಮಾಡ್ತಾ ಇದ್ದಾರೆ. ನಾನು ಬಿಡದಿಲಿ ಒಂದು ಮಾತು ಹೇಳಿದೆ. ಮಾಗಡಿ ಕ್ಷೇತ್ರದಲ್ಲಿ ಕುಮಾರಸ್ವಾಮಿ ಅವರಿಗೆ ಧೈರ್ಯ ಇದ್ದಿದ್ರೆ ಇದೇ ಚನ್ನಪಟ್ಟಣದಲ್ಲಿ ನೀನು ಕರ್ಮಭೂಮಿ ಅಂತ ಭೂಮಿಲಿ ಚುನಾವಣೆಯನ್ನ ಎದುರಿಸಬೇಕಾಗಿತ್ತು ಕುಮಾರಣ್ಣ ಅಂತ ನಾನು ಒಂದು ಪ್ರಶ್ನೆಯನ್ನ ಅವ್ರ ಮುಂದೆ ನಾನು ಹಾಕ್ಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಬಂಧುಗಳೇ, ಇವತ್ತು ಬಿಜೆಪಿಯ ಪರಿಸ್ಥಿತಿಯನ್ನ ತಾವು ಗಮನಿಸಿದ್ದೀರಿ. ನಾನು ಬಿಜೆಪಿಯ ಚಿಹ್ನೆಯಲ್ಲಿ ಇವತ್ತು ದೇವೇಗೌಡರ ಅಳಿಯ ಇವತ್ತು ಚುನಾವಣೆಯಲ್ಲಿ ನಿಂತಿದ್ದಾರೆ. ಒಂದ್ ಕಡೆ ದೇವೇಗೌಡರು ಮೊಮ್ಮಗ ಜನತಾದಳದ ಅಭ್ಯರ್ಥಿಯಾಗಿ ನಿಂತಿದ್ದಾರೆ. ಕುಮಾರಸ್ವಾಮಿ ಅವರು ಮಂಡ್ಯದಿಂದ ನಿಂತಿದ್ದಾರೆ. ನನ್ನ ಸಮೀಕ್ಷೆ, ನಾನು ಎಲ್ಲ ಕಡೆ ಪ್ರವಾಸ ಮಾಡಿ ನೋಡಿದ್ದೇನೆ. 3 ಕಡೆ ಕೂಡ, ಹಾಸನ ಇರ್ಬೋದು, ಮಂಡ್ಯ ಇರ್ಬೋದು, ಬೆಂಗಳೂರು ಗ್ರಾಮಾಂತರದಲ್ಲಿ, ಈ 3 ಕ್ಷೇತ್ರದಲ್ಲೂ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಗೆದ್ದೇ ಗೆಲ್ತಾರೆ ಅನ್ನೋ ಒಂದು ಆತ್ಮವಿಶ್ವಾಸ ಇವತ್ತು ನಾನು ನಿಮ್ಮ ಮುಂದೆ ನಾನು ಹೇಳ್ತಾ ಇದ್ದೇನೆ. ಇವತ್ತು ಯಾವ ರೀತಿ ಚುನಾವಣೆ ಇದೆ, ಇದೇ ರೀತಿ ಚುನಾವಣೆ DK ಸುರೇಶ್ ಅವರನ್ನ 2013ರಲ್ಲಿ ಚುನಾವಣೆಗೆ ನಿಲ್ಲಿಸಿದಾಗ ನೀವು ಗಮನಿಸಿರಬೇಕು. ಅವತ್ತು ನಾವು 3 ಜನ ಶಾಸಕರು ಇದ್ದಿದ್ದು, 5 ಜನ ಶಾಸಕರು ಜನತಾದಳದಲ್ಲಿ ಇದ್ರು. ಅವತ್ತು ಬಿಜೆಪಿಯವರು ಜನತಾದಳ ಇಬ್ರು ಸೇರಿ ಕುಮಾರಸ್ವಾಮಿಯ ಧರ್ಮಪತ್ನಿ ಅನಿತಾ ಕುಮಾರಸ್ವಾಮಿ ಅವ್ರನ್ನ ಚುನಾವಣೆಗೆ ನಿಲ್ಲಿಸಿದ್ರು. ಆಗ ನೀವೆಲ್ಲ ಸೇರಿ ಸಹಾಯ ಮಾಡಿದ್ರಿ. ಯೋಗೇಶ್ SP ಇಂದ ಇದ್ರು. ಅವತ್ತಿನ ಕಾಲದಲ್ಲಿ ನಮ್ಗೆಲ್ಲ ಬೆಂಬಲವಾಗಿ ಆ ಕಾರ್ಯಕರ್ತರು ಬೆಂಬಲವನ್ನು ಕೊಟ್ಟರು. ನಾನು ಮರಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ಯಾವ ಕಾರಣಕ್ಕೂ ಆ ಕಾರ್ಯಕರ್ತರಿಗೂ ಜನತಾದಳಕ್ಕೂ ಹೊಂದಾಣಿಕೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಇದು ತಾವೆಲ್ಲ ಗಮನದಲ್ಲಿ ಇಟ್ಕೊಳ್ಳಿ. ಇದು ಹಳ್ಳಿಲಿ ಜಗಳ ಆಡಿ ಇವತ್ತು ಜನತಾದಳದವರು ಬಿಜೆಪಿ ನಂಬುದಿಲ್ಲ, ಬಿಜೆಪಿಯವರು ಜನತಾದಳ ನಂಬುದಿಲ್ಲ. ಮುಂದಕ್ಕೆ ಚುನಾವಣೆ ಆಗ್ತಿದ್ದಂಗೆ ಅದೊಂದು ಮಹಾಯುದ್ಧ ಪ್ರಾರಂಭ ಆಗ್ತಾರೆ. ಇದು ಚನ್ನಪಟ್ಟಣದಲ್ಲಿ ಗಟ್ಟಿಟ್ಟ ಬುದ್ಧಿ. ನನ್ನ ವಾಕ್ಯ ಖಚಿತ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಇದು ನನಗೆ ಬೇರೆ ರಾಜಕಾರಣ ಬೇಡ ಇಲ್ಲಿ. ಆದ್ರೆ ನಿಮಗೆ ತಿಳುವಳಿಕೆಯನ್ನು ಕೊಡಬೇಕಾದ್ದು ನನ್ನ ಡ್ಯೂಟಿ. ಜನತಾದಳದ ಎಲ್ಲ ಕಾರ್ಯಕರ್ತರು ತಾವು ಸ್ವಾಭಿಮಾನಿಗಳಿದ್ದೀರಿ. ನಿಮ್ಗೆ ಈ ಜಿಲ್ಲೆಯ ಮಗ ಇವತ್ತು ಕುಮಾರಸ್ವಾಮಿಗೆ, ದೇವೇಗೌಡರಿಗೆ
ಹಾಸನದಿಂದ ಬಂದಂತವ್ರಿಗೆ ನಾವು ಅವಕಾಶ ಮಾಡಿಕೊಟ್ಟಿದ್ದೇವೆ. Brought to you by Vigard.